ಹಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಸೋಲೋ ಟ್ರಾವೆಲರ್ ಶರತ್ ಮಾತಾಡ್ತಾ ಇದ್ದೀನಿ. ವೀಕ್ಷಕರೇ, ಮೈಸೂರು ಜಿಲ್ಲೆ ಕೆ.ಆರ್. ತಾಲೂಕು ಹೆಬ್ಬಾಳ ಗ್ರಾಮದಲ್ಲಿರುವಂತಹ ಕಾವೇರಿ ನದಿ ತೀರದಲ್ಲಿರುವಂತಹ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ದೇವಾಲಯ ಶ್ರೀ ಕಪ್ಪಡಿ ಕ್ಷೇತ್ರ ರಾಚಪ್ಪಾಜಿ ಮತ್ತು ಚನ್ನಜಮ್ಮಣಿಯವರ ದೇವಾಲಯ ಇನ್ನೇನು ಕೆಲವೇ ದಿನದಲ್ಲಿ ಜಾತ್ರೆ ಮಹೋತ್ಸವ ತುಂಬ ಅದ್ದೂರಿಯಾಗಿ ಪ್ರಾರಂಭ ಆಗುತ್ತೆ. ಆ ಜಾತ್ರೆ ಮಹೋತ್ಸವ ಬಗ್ಗೆ ನಾನು ತಿಳಿಸ್ಕೊಡೋಕೆ ಬಂದಿದ್ದೀನಿ. ವೀಕ್ಷಕರೇ, ಆದಷ್ಟು ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ ಹಾಗೂ ಶ್ರೀ ರಾಚಪ್ಪಾಜಿ ದೇವರ ಪಾದಕ್ಕೆ ಕೃಪೆಯಾಗಿ ಅಂತ ಹೇಳ್ತಾ, ವೀಕ್ಷಕರೇ, ಫೆಬ್ರವರಿ 15ರಿಂದ ಈ ಜಾತ್ರೆ ಪ್ರಾರಂಭ ಆಗಿ ಯುಗಾದಿ ಹಬ್ಬ 4 ದಿನ ಹಾಗೆ ಮುಕ್ತಾಯವಾಗುತ್ತೆ. ಸೊ ಮಾದಲಿ ಪೂಜೆ ನೋಡೋದಕ್ಕಂತೂ ಲಕ್ಷಾಂತರ ಜನ ಸೇರ್ತಾರೆ. ಹಾಗೆಯೇ ಶ್ರೀ ಕ್ಷೇತ್ರ ಕಪ್ಪಡಿಯಲ್ಲಿ ಚನ್ನಜಮ್ಮ ಮತ್ತು ರಾಚಪ್ಪಾಜಿ ಅವರ ದೇವಾಲಯ ಕೂಡ ಇದೆ. ಅಲ್ಲಿ ತುಂಬ ಅದ್ಭುತವಾದಂಥ ದಿನನಿತ್ಯ ಪೂಜೆಗಳು ನಡೆಯುತ್ತೆ. ಹಾಗೆಯೇ ಆ ದೇವಾಲಯ ಅಂತೂ ಅಚ್ಚುಮೆಚ್ಚಿನಲ್ಲಿ ಅಚ್ಚುಮೆಚ್ಚು. ಆದರೆ ಆ ದೇವಾಲಯಕ್ಕೆ ಸಾವಿರಾರು ಭಕ್ತಾದಿಗಳು ಆಗಮಿಸ್ತಾರೆ ಮತ್ತು ಅಲ್ಲಿ ದಿನನಿತ್ಯ ಪೂಜೆ ನಡೆಯುತ್ತೆ. ಅಂದರೆ ಇಲ್ಲಿ ನೀವು ವಿಗ್ರಹ ನೋಡೋಕ್ಕೆ ಸಾಧ್ಯ ಇಲ್ಲ, ಗದ್ದುಗೆ ಮಾತ್ರ ನೋಡ್ಬೋದು. ಯಾಕೆಂದರೆ ರಾಚಪ್ಪಾಜಿ ಮತ್ತು ಚನ್ನಜಮ್ಮಣಿಯವರು ಪಾತಾಳ ಲೋಕದಲ್ಲಿ ಅವರು ಐಕ್ಯೆಯಾಗಿರೋದು. ಹಾಗಾಗಿ ಅಲ್ಲಿ ವಿಗ್ರಹ ಇಲ್ಲ, ಗದ್ದುಗೆ ಮಾತ್ರ ಇದೆ. ಇದನ್ನು ನೋಡೋದಕ್ಕೆ ಲಕ್ಷಾಂತರ ಜನ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ ಮತ್ತು ಅಲ್ಲಿ ಫಂಕ್ಷನ್ಗಳು ಕೂಡ ನಡೆಯುತ್ತೆ. ಹಾಗೆಯೇ ಇಲ್ಲಿ ಬೆಂಗಳೂರಿನಿಂದ ಮೈಸೂರಿಗೆ ಬಂದು, ಮೈಸೂರಿನಿಂದ ಕೆ.ಆರ್. ನಗರ ಬಂದು, ಅಲ್ಲಿಂದ ಹೆಬ್ಬಾಳಿಗೆ ಬಂದರೆ ಸಾಕು, ಕಪ್ಪಡಿ ಕ್ಷೇತ್ರಕ್ಕೆ ಬರೀ 2 ಕಿಲೋಮೀಟ್ರ್ ಆಗುತ್ತೆ. ಸೊ ನೀವು ನಮ್ಮ ಕರ್ನಾಟಕದಲ್ಲಿ ಎಲ್ಲಿಂದ ಬಂದರೂ ಸರಿ, ಆದರೆ ಮೈಸೂರು ಜಿಲ್ಲೆ ಕೆ.ಆರ್. ನಗರ ತಾಲೂಕು ನೆನಪಲ್ಲಿಟ್ಕೋಬೇಕು. ಸೊ ನಿಮಗೆ ಸಾರಿಗೆ ವ್ಯವಸ್ಥೆ ಕೂಡ ಇರುತ್ತೆ. ಜಾತ್ರೆ ಮಹೋತ್ಸವದಲ್ಲಿ 1 ತಿಂಗಳು ಬೆಂಗಳೂರಿಂದ, ಮೈಸೂರಿಂದ ಮತ್ತು ನಾನಾ ಭಾಗ ಎಲ್ಲ ಜಿಲ್ಲೆಗಳಿಂದನೂ ಕೂಡ ಕಪ್ಪಡಿ ಕ್ಷೇತ್ರಕ್ಕೆ ಸಾರಿಗೆ ವ್ಯವಸ್ಥೆ ಕೂಡ ಕಲ್ಪಿಸಲಾಗುತ್ತೆ. ಹಾಗೆಯೇ ಮೈಸೂರಿನಿಂದ ಬಂದು ಕೆ.ಆರ್. ನಗರ ಬಸ್ ಸ್ಟ್ಯಾಂಡಲ್ಲಿ ನೀವು ತಲುಪಿದರೆ ಖಂಡಿತ ಅಲ್ಲಿ ಆಟೋ ವ್ಯವಸ್ಥೆ ಕೂಡ ಇದೆ. ಹಾಗಾಗಿ ಎಲ್ಲ ಭಕ್ತಾದಿಗಳಲ್ಲಿ ನಾನು ಕೂಡ ಮನವಿ ಮಾಡ್ಕೊಳ್ತಾ ಇದ್ದೀನಿ, ನಿಮ್ಮ ಕುಟುಂಬ ಸಮೇತರಾಗಿ ಶ್ರೀ ಕ್ಷೇತ್ರ ಕಪ್ಪಡಿ ದೇವಾಲಯಕ್ಕೆ ಆಗಮಿಸಬೇಕು. ಹಾಗೆಯೇ ಎಮ್.ಎಲ್. ವರ್ಚಸ್ವಿ ಶ್ರೀಕಂಠ ಸಿದ್ಧಲಿಂಗರಾಜಿ ಅರಸ್ ಮಹಾಸ್ವಾಮಿಗಳು ಮಠಾಧಿಪತಿಗಳು ಆದಿಹೊನ್ನೈಕ್ನಹಳ್ಳಿ, ಮಳವಳ್ಳಿ ಮತ್ತು ಕಪ್ಪಡಿ ಕ್ಷೇತ್ರ. ವೀಕ್ಷಕರೇ, ನಿಮಗೆಲ್ಲ ಗೊತ್ತೇ ಇದೆ, ಬಪ್ಪಣ್ಣಪುರದಲ್ಲಿ ಮಂಟೇಸ್ವಾಮಿಯವರ ಆಯ್ಕೆಯಾಗಿರೋದು, ಚಿಕ್ಕಲ್ಲೂರಲ್ಲಿ ಸಿದ್ದಪ್ಪಜ್ಜಿಯವರ ಆಯ್ಕೆಯಾಗಿರೋದು, ತೋಪಿನ ದೊಡ್ಡಮ್ಮ ತಾಯಿಯವರು ಆಯ್ಕೆಯಾಗಿರೋದು, ಹಾಗೆ ನಮ್ಮ ಕಪ್ಪಡಿ ಕ್ಷೇತ್ರದಲ್ಲಿ ರಾಚಪ್ಪಾಜಿ ಮತ್ತು ಚನ್ನಜಮ್ಮಣಿಯವರು ಆಯ್ಕೆಯಾಗಿರುವಂತಹ ಈ ಒಂದು ಸುಂದರವಾದಂತಹ ಕಪ್ಪಡಿ ಕ್ಷೇತ್ರಕ್ಕೆ ತಾವೆಲ್ಲರೂ ಕೂಡ ಕುಟುಂಬ ಸಮೇತರಾಗಿ ಜಾತ್ರೆ ಮಹೋತ್ಸವಕ್ಕೆ ಬರಬೇಕು. ಜಾತ್ರೆ ಪ್ರಾರಂಭವಾದ ದಿನದಿಂದ ಬೆಳಿಗ್ಗೆ ಮತ್ತು ಮಧ್ಯಾಹ್ನ ಹಾಗೂ ರಾತ್ರಿ ದಾಸೋಹ ಭವನ ಕೂಡ ಇದೆ. ನಿಮಗೆ ದಾಸೋಹ ಕೂಡ ಅಲ್ಲಿ ಪ್ರಸಾದ ವಿನಿಯೋಗ ನಡೆಯುತ್ತೆ. ಹಾಗಾಗಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರಬೇಕು. ನಿಮ್ಗಾಗಲೇ ನಾನು ತಿಳಿಸಿದ್ದೀನಿ, ಚಾಮರಾಜನಗರದಿಂದ ಅತಿ ಹೆಚ್ಚು ಜನ ಬರುವಂತಹ ಕ್ಷೇತ್ರ ನಮ್ಮ ಕಪ್ಪಡಿ ಕ್ಷೇತ್ರ. ಚಾಮರಾಜನಗರದಿಂದನೂ ಕೂಡ ಡೈರೆಕ್ಟ್ ಬಸ್ ಇದೆ ಕಪ್ಪಡಿ ಕ್ಷೇತ್ರಕ್ಕೆ. ಹಾಗಾಗಿ ಎಲ್ಲರೂ ಕೂಡ ಇದನ್ನು ಗಮನದಲ್ಲಿಟ್ಕೊಂಡು ಇನ್ನೇನೋ ಕಪ್ಪಡಿ ಜಾತ್ರೆ ಪ್ರಾರಂಭ ಆಗ್ತಾ ಇದೆ, ಆದಷ್ಟು ಬೇಗ ಎಲ್ಲರೂ ಕೂಡ ಬರಬೇಕು, ಜಾತ್ರೆಯನ್ನು ಒಂದು ಅದ್ದೂರಿಯಾಗಿ ಸ್ವಾಗತಿಸಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.